ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಕೆಲಸಕ್ಕೆ ಸ್ವಾಗತ. ಸೊ ನಾವು ಹಿಂದಿನ ಅವಧಿಗಳಲ್ಲಿ ಏನಪ್ಪ ಅಂತಂದ್ರೆ ತ್ರಿಕೋಣಮಿತಿಯ ಮಿತಿಯ ಸಮೀಕರಣಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನ ನೋಡಿದ್ದೀವಿ. ಸೊ ಈ ಒಂದು ಅವಧಿಯಲ್ಲಿ ನಾವು ಏನಪ್ಪ ಅಂತಂದ್ರೆ ಈ ತ್ರಿಕೋಣಮಿತಿಯ ಸಂಬಂಧಪಟ್ಟಂತೆ ಈ ಕೋನಗಳು ಕೊಟ್ಟಾಗ ಈಗ ಏನಪ್ಪ ಅಂತಂದರೆ ಮತ್ತು ಬಾಹುಗಳು ಕೊಟ್ಟಾಗ ಒಂದು ಲಂಬಕೋನ ತ್ರಿಭುಜದ ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧನ ಅಧ್ಯಯನ ಮಾಡ್ತಕ್ಕಂಥ ಗಣಿತದ ವಿಭಾಗವೇ ತ್ರಿಕೋಣಮಿತಿ ಅಂತ ನಾವು ಕರೆದಿದ್ದೀವಿ. ಸೊ ಇಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿ ಈ ರೀತಿ ಮೂರು ಭಾಗಗಳಿದ್ದಾಗ ಇಲ್ಲಿ ಯಾವುದಾದ್ರೂ ಎರಡು ಭಾಗಗಳು ಕೊಟ್ಟಿದ್ರೆ ಇನ್ನೊಂದು ಭಾಗವನ್ನು ನಾವೇನು ಮಾಡ್ಕೊತೀವಿ, ಪೈಥಾಗೊರಸ್ ಪ್ರಮೇಯವನ್ನು ಏನಪ್ಪ ಅಂದರೆ ಉಪಯೋಗಿಸ್ಕೊಂಡು ಕಂಡುಹಿಡಿತಿದ್ದೀವಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ ಎ ಬಿ ಸಿ ಇಲ್ಲಿ ಒಂದು 60 ಡಿಗ್ರಿ ಕೊಟ್ಟು ಇದೊಂದು 3 ಕೊಟ್ಟಿದ್ರೆ ಇವಾಗ ಏನು ಮಾಡ್ತಿದ್ದೀವಿ, ಬಿ ಸಿ ಮತ್ತು ಎ ಸಿಗಳನ್ನು ತ್ರಿಕೋಣಮಿತಿಯ ಏನಪ್ಪ ಅಂತಂದ್ರೆ ನಿರ್ದಿಷ್ಟ ಕೋನಗಳ ಅನುಪಾತಗಳನ್ನ ಏನಪ್ಪ ಅಂದ್ರೆ ಉಪಯೋಗಿಸ್ಕೊಂಡು ಕಂಡುಹಿಡಿತಿದ್ದೀವಿ. ಸೊ ಅವಾಗ ಇಲ್ಲಿ ಏನಪ್ಪ, ಇಲ್ಲಿ ತೀಟ ಅಂದರೆ ಇದು ಅಭಿಮುಖ ಭಾವ ಇರ್ತಿತ್ತು, ಇದು ಪಾರ್ಶ್ವಭಾವ, ಇದು ವಿಕರ್ಣ. ಸೊ ಇಲ್ಲಿ ಅಭಿಮುಖ ಭಾವ ಕೊಟ್ಟಾಣ, ಇಲ್ಲಿ ಯಾವ್ದು ಬೇಕಾಗಿತ್ತು ನಮಗೆ ವಿಕರ್ಣ. ಅಭಿಮುಖ ಭಾವ ಮತ್ತು ವಿಕರ್ಣ ಇರ್ತಕ್ಕಂಥ ಅನುಪಾತ ಸೈನ್ ತೀಟ. ನಾನು ಸೈನ್ ತೀಟ ಹಾಕ್ಕೊಂಡು ಬೆಲೆಯನ್ನು ಕಂಡುಹಿಡಿತಿದ್ದೀವಿ. ಬಟ್ ಈಗ ಏನಪ್ಪ ಅಂದ್ರೆ ನಾವು ವಿದೌಟ್ ಏನಪ್ಪ ಅಂದ್ರೆ ಒಂದು ಈಸಿಯಾಗಿ ಯಾವುದೇ ರೀತಿ ಏನಪ್ಪ ಅಂದ್ರೆ ಬರೀ ಜಸ್ಟ್ ಕೋನೊಂದು ಕೊಟ್ಟರೆ, ಒಂದು ಕೋನ ಬರೀ ಒಂದು ಭಾವ ಕೊಟ್ಟಿದ್ರೆ ಆ ಉಳಿದಿರ್ತಕ್ಕಂತಹ ಎರಡೂ ಭಾವಗಳನ್ನ ಯಾವ ರೀತಿ ಕಂಡಿತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾವು ನೋಡೋಣ. ಸೊ ಇಲ್ಲಿ ನಾನು 3 ಟ್ರಯಾಂಗಲ್ ತಗೊಳ್ತೀನಿ. ಇಲ್ಲಿ 3 ತ್ರಿಭುಜಗಳು ತೆಗೆದುಕೊಂಡಾಗ ಇದು ಎ, ಇದು ಬಿ, ಇದು ಸಿ. ಸೊ ಇದು 90 ಡಿಗ್ರಿ ಇತ್ತಂದರೆ ಇದು ಒಂದು ವೇಳೆ 45 ಡಿಗ್ರಿ ಇದ್ದರೆ ಇದು 45 ಇದು ಕೂಡ 45 ಇರ್ತೈತಿ. ಯಾಕಂದರೆ ತ್ರಿಭುಜಗಳ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ. ಸೊ ಅವಾಗ ಏನಪ್ಪ ಅಂತಂದ್ರೆ ಈ ಬಾಹು ಎಷ್ಟು ಇರ್ತೈತಿಲ್ಲ, ಇದು 2 ಇದ್ದರೆ ಇದು ಕೂಡ 2 ಇರುತ್ತೆ, 45. ಯಾಕಂದ್ರೆ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಅಂತೇಳಿ ನಾವು ಆಲ್ರೆಡಿ 9th ಒಳಗಡೆ ಕಲ್ತಿದ್ದೀವಿ. ಸೊ ಹಾಗಾದರೆ ಇಲ್ಲಿ 2 ಸಮ ಇದ್ದು ಅಂದ್ರೆ ಇದು ವಿಕರ್ಣ ಏನಾಗಿರೋದಂದ್ರೆ ಈ ಬಾಹು ಇಂಟು √2 ಇದು ಯಾವುದಿರುತ್ತಲ್ಲ ಇದಕ್ಕೆ ಇಂಟು √2 ಮಾಡಿಬಿಟ್ರೆ ಅದು ವಿಕರ್ಣ ಆಗಿರ್ತೈತಿ. ಹಾಗಾಗಿ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ವೇಳೆ ವಿಕರ್ಣ 3√2 ಕೊಟ್ಟಿದ್ರೆ ಈ √2 ಬಿಡಬೇಕು 3, ಇದು 3, ಇದು 3, 45 ಭಾಳಷ್ಟು ಈಸಿಯಾಗಿರ್ತಕ್ಕಂಥದ್ದು. ಸೊ ಸಪೋಸ್ ಅದ ಒಂದು ವೇಳೆ ಎ ಬಿ ಸಿ ಇಲ್ಲಿ 60 ಡಿಗ್ರಿ ಇತ್ತಂದ್ರೆ, ಸೊ 60 ಡಿಗ್ರಿ ಇದ್ದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ 10 ಇತ್ತು, ಈ ಭಾವ 10 ಇತ್ತಂದ್ರೆ ಅವಾಗ ಇಲ್ಲಿ 60 ಡಿಗ್ರಿ ಇತ್ತಂದ್ರೆ ಇದಕ್ಕೆ ಇಂಟು √3 ಮಾಡಿ ಇಲ್ಲಿ ಬರೀಬೇಕು, ಅಂದ್ರೆ 10√3. ಸೊ ಇದ್ರ ಡಬಲ್ ಅಂದರೆ ಇಲ್ಲಿ, ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ, ಇದಕ್ಕೆ ಇಂಟು √3 ಮಾಡಿ ಇಲ್ಲಿ, ಇದರ ಡಬಲ್ ಏನಪ್ಪ ಅಂದ್ರೆ ಇಲ್ಲಿ 20. ಸೊ ಇಲ್ಲಿ 60 ಡಿಗ್ರಿ ಇದ್ದಾಗ ಅದ ಒಂದು ವೇಳೆ ಆರ್ ಕ್ವಶನ್ ಇಲ್ಲಿ ಏನಪ್ಪ ಅಂದ್ರೆ ಇದು ಕೊಟ್ಟಿರ್ತಾರೆ, ಇದು ಕೊಡಲಿಲ್ಲ. ಯಾವ ಫಾರ್ ಎಕ್ಸಾಂಪಲ್ ಇದು 10 ಐತಿ, ಇಲ್ಲಿ ಕೊಟ್ಟಿದ್ರಿ 10√3 ಕೊಟ್ಟಿದ್ರು, ಇದು ಕೊಟ್ಟಿದ್ದಿಲ್ಲ. ಅವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ 10 ಕೊಟ್ಟಿದ್ರೆ ಅಂತ ತಿಳ್ಕೊರಿ, ಇದು 10 ಇಲ್ಲಿ 60 ಇದೆ, ಇದು 10 ಇಲ್ಲಿ ಪಾದ ಇತ್ತಂದ್ರೆ ಡೈರೆಕ್ಟಾಗಿ 10 ಇಂಟು √3 ಬರೆದು ಬಿಡ್ರಿ, ಇಲ್ಲಿ ಬರ್ತೈತಿ, ಇದ್ರ ಡಬಲ್ ಇಲ್ಲ. ಬಟ್ ಇದನ್ನು ಕೊಟ್ಟಿದ್ರೆ ಅವಾಗ ಏನು ಮಾಡೋದು, ಈ ಕಡೆ ಹೋಗ್ಬೇಕಾದ್ರೆ ಏನು ಮಾಡಿದ್ರಿ ನೀವು ಗುಣಾಕಾರ ಮಾಡಿದ್ರಿ, ಬಟ್ ಇಲ್ಲಿ ಕೊಡಿ ಡಿವೈಡ್ ಮಾಡೋಕೆ ಭಾಗಾಕಾರ ಆಗತ್ತೆ, ಇದು 10 ಭಾಗಾಕಾರ √3 ಆಕೈತಿ. ಇದನ್ನ ಡಬಲ್ ಮಾಡಿದ್ರೆ ಇಲ್ಲಿ 20 ಭಾಗಾಕಾರ √3 ಮುಗೀತು ಇಷ್ಟೇ. ಹಾಗಾದ್ರೆ ನೋಡ್ರಿ ಇದನ್ನು ಕೊಟ್ಟಿದ್ರೆ, ಸೊ ಇದಾಯಿತು. ಇದು ವಿಕರ್ಣ ಕೊಟ್ಟಿದ್ರೆ ಏನು ಮಾಡಿ ಇಲ್ಲಿ 60 ಇದ್ದಾಗ ಇದು ಈ ಭಾವ ಕೊಟ್ಟಾಗತ್ತು, ಈ ಭಾವ ಕೊಟ್ಟಾಗತ್ತು, ಈ ವಿಕರ್ಣ ಕೊಟ್ಟಿದ್ರೆ ಅಂದ್ರೆ ಇದ್ರ ಅರ್ಧ ಇಲ್ಲಿ ಬರೆದ್ಬಿಡು. ಫಾರ್ ಎಕ್ಸಾಂಪಲ್ 20 ಭಾಗಾಕಾರ √3 ಐತಿ, ಅರ್ಧ ಅಂದ್ರೆ 1/2 ಅಂತ ಬರ್ಕೋತಿದ್ದನ, 2 1 2 10 ಭಾಗಾಕಾರ √3. ಈ ಭಾವ ಕೊಟ್ಟಿದ್ರೆ ಬಿ ಸಿ ಕೊಟ್ಟಿದ್ರೆ ಇಂಟು √3 ಮಾಡಿ ಇಲ್ಲಿ ಬರೀದು, ಇದರ ಡಬಲ್ ಇಲ್ಲಿ 60 ಡಿಗ್ರಿ ಇದ್ದಾಗ. ಸಪೋಸ್ ಇದು ಅಭಿಮುಖ ಭಾವ ಕೊಟ್ಟಿದ್ರೆ ಅಂದ್ರೆ ಅವಾಗ ಏನು ಮಾಡೋದು, ಇಲ್ಲಿದಕ್ಕೆ ವ್ಯಾಲ್ಯೂ ಏನಪ್ಪ ಡಿವೈಡ್ ಬೈ √3 ಬರೆದು ಇಲ್ಲಿ ಬರೀದು, ಆಮೇಲೆ ಇದನ್ನು ಡಬಲ್ ಬರೋದು ಇಲ್ಲಿ ಬರೀದು. ಹಾಗಾದ್ರೆ ಇಲ್ಲಿ ಗೊತ್ತಾಗೈತೆ ನಿಮ್ಗೆ, ಬಿ ಸಿ ಬೇಕಾಗಿತ್ತಂದ್ರೆ ಬಿ ಸಿಗೆ ಏನು ಮಾಡಿಬಿಡೋದು, ಎ ಬಿ ಬೇಕಾಗಿತ್ತಂದ್ರೆ ಬಿ ಸಿಗೆ ಇಂಟು √3 ಮಾಡಿರಿ. ಹಾಗಾದ್ರೆ ಎ ಬಿ ಕೊಟ್ಟಿದ್ರೆ ಅಂತಂದ್ರೆ ಆಮೇಲೆ ಹಿಂದಡೆ ಯಾವುದು ಎ ಸಿ ಬೇಕಾಗಿತ್ತಂದ್ರೆ ಏನು ಮಾಡೋದು, ಇದು 2 ಇಂಟು ಬಿ ಸಿ, ಇದನ್ನು ಡಬಲ್ ಮಾಡಿಬಿಡೋದು. ಈ ಎ ಬಿ ಕೊಟ್ಟಿದ್ರೆ ಅಂದರೆ ಬಿ ಸಿ ಬೇಕಾಗಿದ್ರೆ, ಎ ಬಿ ಕೊಟ್ಟಾಗ ಬಿ ಸಿ ಬೇಕಾಗಿತ್ತಂದ್ರೆ ಅವಾಗ ಏನು ಮಾಡೋದು, ಎ ಬಿ ಡಿವೈಡ್ ಬೈ √3 ಮಾಡೋದು, ಆಮೇಲೆ ಇದು ವ್ಯಾಲ್ಯೂ ಬೈ ಡಬಲ್ ಮಾಡಿಬಿಡ್ರಿ, ಅದು ಬರ್ತದೆ. ಸೊ ಜೊತೆಗೆ ಇಲ್ಲಿ ಎ ಬಿ ಸಿ ಸಪೋಸ್ ಇಲ್ಲಿ 30 ಕೊಟ್ಟಿದ್ರೆ ಅಂದ್ರೆ ನೋಡ್ರಿ, ಇಲ್ಲೇ ನೋಡ್ರಿ 60 ಇರೋದ್ರಿಂದ ಈ ಕಡೆ ಇದ್ರ ಅಪೋಸಿಟ್ ಇಲ್ಲಿ 60 ಇದ್ದಾಗ ಇದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗೆ ಇಂಟು √3 ಮಾಡಿ ಇಲ್ಲಿ ಬರೀತಿದ್ರಿ, ಇದ್ರ ಡಬಲ್ ಇಲ್ಲಿ ಬರೀತಿದ್ರಿ.
ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ 30 ಐತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಕೊಟ್ಟಿದ್ರೆ ವ್ಯಾಲ್ಯೂ ಇದು 10 ಅದ. ಸೊ ಇದಕ್ಕೆ ಡಿವೈಡ್ ಬೈ ರೂಟ್ ಇಲ್ಲಿ ಬೇಡ 10 ಭಾಗರ √3. ಈಗ ಏನಪ್ಪ ಇದನ್ನು 60ದಾಗ ಇದನ್ನು ಡಬಲ್ ಮಾಡ್ತಿದ್ರಿ, ಈಗ ಅದರ ಅಭಿಮುಖ ಬಾಹು ಡಬಲ್ ಮಾಡ್ಬೇಕು. ಇದನ್ನು ಡಬಲ್ ಮಾಡಿದ್ರೆ 20 ಭಾಗರ √3 ಬಂತಿಲ್ಲ ನೋಡ್ರಿ. ಇಲ್ಲಿ ಕೂಡ ಐತಂದ್ರೆ ಅದೇ ಇದೆ. ಅಥವಾ ನೀವು ಬರ್ಲಿಕ್ಕಂದ್ರೆ ನಿಮ್ಗೆ 60ನೇ ಬರ್ಕೊಂಡ್ಬಿಡ್ದು 60 ಬರ್ಕೊಂಡು ಏನು ಮಾಡ್ತೀರಿ ಅಂತಂದ್ರೆ ನಮ್ಗೆ 30 ಬೇಕಾಗಿತ್ತಂದ್ರೆ 60 ವ್ಯಾಲ್ಯೂ ಬರ್ಕೊಂಡು ಅದರ ಅಭಿಮುಖ ಇದು ಪಾರ್ಶ್ವದ ಇಂಟರ್ಚೇಂಜ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಇಲ್ಲಿ 30 ಇರ್ತದೆ, ಅವಾಗ ಇದು ಈ ಕಡೆ ಮಾಡ್ಕೊಂಡ್ಬಿಡ್ಬೇಕು. ಇದು 30 ಅಂದರೆ ಇಲ್ಲಿ ಸಪ್ರೇಟ್ ಇಲ್ಲಿ 30 ಬರ್ಕೊಂಡಿರೋ ಇದು ಏನು ಬಾವು ಇರ್ತದೆ, ಇದಕ್ಕೆ ಡಿವೈಡ್ ಬೈ √3 ಬರೋದು ಇಲ್ಲಿ, ಇದ್ರ ಡಬಲ್ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದನ್ನು ಕೊಟ್ಟಿದ್ರು, ಇದು 10 ಭಾಗ √3 ಕೊಟ್ಟಿದ್ರು ಅಂತ ಕೊಡ್ರಿ. ಇದು ಕೊಟ್ಟಿದ್ದಿಲ್ಲ, ಅಭಿಮುಖ ಬಾವನ್ನು ಕೊಟ್ಟಿದ್ರು. ಇಲ್ಲಿ ಡಿವೈಡ್ ಮಾಡಿದ್ವಿ, ಈ ಕಡೆ ಹೋಗಿ ಡಿವೈಡ್ ಮಾಡಿದ್ವಿ. ಈ ಕಡೆ ಬರೋ ಮಲ್ಟಿಪ್ಲಿಕೇಶನ್ ಮಾಡಬೇಕು. 10 ಭಾಗ √3 ಇಂಟು √3 ಅಂದರೆ ಕ್ಯಾನ್ಸಲ್ ಆಗತ್ತೆ, ಇದು ಎಷ್ಟಾಗತ್ತೆ 10. ಮತ್ತು ಇಲ್ಲಿ ಅಭಿಮುಖ ಭಾವದ ಡಬಲ್ ಮಾಡಬೇಕು. ಇಲ್ಲಿ 60 ಇದ್ದಾಗ ಪಾರ್ಶ್ವ ಭಾವ ಡಬಲ್ ಮಾಡಬೇಕು. ಸೊ ಇಲ್ಲಿ ಭಾಳಷ್ಟು ಸರಳಾಗಿರ್ತಕ್ಕಂಥ ಪ್ರಶ್ನೆಗಳದಾವಪ್ಪಿ. ಇಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು. ನಮ್ಗೆ ಬೇಕಾಗಿರೋದು ಇಷ್ಟರೊಳಗೆ ಕೇಳ್ತಾನೆ. ಎಲ್ಲಿ ಯೂಸ್ ಆಕತ್ತೆ ಅಂದರೆ ತ್ರಿಕೋಣಮಿತಿ ಅನ್ವಯಗಳನ್ನ ಏನು ನಾವು ಬಿಡಿಸ್ತಿರ್ತೀವಲ್ಲ ಅಲ್ಲಿ ಅನುಕೂಲ ಆಗತ್ತೆ. ನೀವು ಸೈನ್ ತೊಗೋಬೇಕು, ಟ್ಯಾನ್ ತೊಗೋಬೇಕು ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗ್ತೈತಿ. ಜೊತೆಗೆ ಇಲ್ಲಿ ಆದರೂ ಕೂಡ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇವು ನಮ್ಗೆ ಗೊತ್ತಾಗ್ತವೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆ ನಿಮ್ಗೆ ಒಂದು ಹೇಳಬೇಕಾದ್ರೆ, ಒಂದು ಉದಾಹರಣೆ ಕೊಡಬೇಕಾದ್ರೆ ನಿಮ್ಗೆ ಅಲ್ಲಿ ಹೇಳ್ತಾರೆ ಏನು, ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಒಂದು ಗೋಪುರದಿಂದ ಏನಪ್ಪ ಅಂದ್ರೆ 30 ಮೀಟರ್ ದೂರದಲ್ಲಿ ನಿಂತು ಆ ಗೋಪುರದ ಮೇಲ್ತುದಿಯ ನೋಡಿದಾಗ ಉಂಟಾಗುವ ಕೋನ 30 ಡಿಗ್ರಿ ಆಗಿದ್ದರೆ ಅದರ ಏನಪ್ಪ ಅಂದ್ರೆ ಗೋಪುರದ ಎತ್ತರ ಕಂಡಿಡಿರಿ. ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ಗೋಪುರ ಅಂತ ತೊಗೊಂಡ್ಬಿಡ್ರಿ. ಈ ಗೋಪುರದಿಂದ ಏನಪ್ಪ ಅಂದ್ರೆ 30 ಮೀಟರ್ ದೂರದಾಗ ನಿಂತಾನ. ಸೊ ಹಾಗಾದ್ರೆ ಆ ಗೋಪುರದ ಮೇಲ್ತುದಿಗೆ ಉಂಟಾದ ಉನ್ನತ ಕೋನ ಇಲ್ಲಿ 30 ಡಿಗ್ರಿ ಆತಂದ್ರೆ ಸೊ ಹಾಗಾದ್ರೆ ಗೋಪುರ ಎತ್ತರ ಕಂಡೈತೆ ಹೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಎತ್ತರ ಬೇಕಾಗಿತ್ತು, ಇಲ್ಲಿ 30 ಡಿಗ್ರಿ ಐತಿ. ಸೊ ಹಾಗಾದ್ರೆ ಇದಕ್ಕೆ ಡಿವೈಡೆಡ್ ಬೈ √3 30 ಭಾಗರ √3 ಅಂತಂದ್ರೆ ಇದನ್ನ ಹೆಂಗೆ ಬರ್ಕೋಬೋದು, 10 ಇಂಟು 3 ಬರ್ಕೊಂಡು √3 ಇಂಟು √3 ಹೋಗತಿ 10 √3. ಸೊ ಹಾಗಾದ್ರೆ ಇದು ಈ ದೃಷ್ಟಿ ರೇಖೆಯಿಂದ ಈ ವಸ್ತುವಿನ ಒಟ್ಟು ದೂರ ಕೇಳಿದಾಗ ಇದ್ರ ಡಬಲ್ ಇಲ್ಲಿ ಬರ್ಕೊಂಡ್ಬಿಡ್ತೀವಿ ನಾವು 20 √3 ಅಂತಕ್ಕಂಥದ್ದು ಭಾಳಷ್ಟು ಸರಳವಾಗಿ ಏನಪ್ಪ ಅಂದ್ರೆ ಬರಿಬೋದು ನಾವು. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಅದಾವ. ಇದ್ರ ಏನಪ್ಪ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ.